ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಬಂದು ಬೆಳಿಗ್ಗೆ ಮಶ್ರೂಮ್ ತಂದಿದ್ರಲ್ಲ ಮೊನ್ನೆ, ಅದರದ್ದು ಪುಲಾವ್ ಮಾಡುವ ಅಂತೇಳಿ ನಾನಿಲ್ಲಿ ಫ್ರಿಜ್ಜಲ್ಲಿ ಎರಡಿತ್ತು. ಒಂದು ತೆಗುವ, ಒಂದು ಇದು ಸ್ವಲ್ಪ ಹಾಳಾಗಿತ್ತು, ಸುಮಾರು ನೋಡಿ ಕಪ್ಪು ಕಪ್ಪಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದು ಎದ್ದದಷ್ಟೇ. ಟೈಮ್ ಬಂದು 6 ಗಂಟೆ ಆಗಿದೆ. ಅವಳ ಕಣ್ಣಲ್ಲಿ ಒಂಥರ ಹಿಕ್ಕಿಕ್ಕು ಥರ ಬಂದಿದೆ. ಅದು ಓಪನ್ ಮಾಡೋದಕ್ಕಾಗ್ತಾ ಇಲ್ಲ. ದಿನ ಏನಾದರೂ ಒಂದು ಶುರುವಾಗ್ತಾನೆ ಇರ್ತದೆ ಅವಳಿಗೆ. ಅಮ್ಮ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ನಾನಿಲ್ಲಿ ತರಕಾರಿ ತಗೊಂಡಿದ್ದೇನೆ. ಬೀನ್ಸ್, ಬಟಾಟೆ, ಟೊಮೊಟೆ, ಕ್ಯಾರೆಟ್, ಈರುಳ್ಳಿ ಎಲ್ಲ ಕೊಯ್ದಿಟ್ಟಿದ್ದೇನೆ. ಇನ್ನು ಅಕ್ಕಿ ತೊಳೆಯೋದು, ಸೋನಾ ಮಸೂರಿ ತಗೊಂಡಿದ್ದೇನೆ. ಮಿಕ್ಸಿ ಮಾಡಲಿಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೇನೆ. ಪುಡಿ ಇರಲಿಲ್ಲ, ಪುಡಿ ಇದ್ದರೆ ಪುಡಿ ಸಹ ಹಾಕ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋದು. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಮಿಕ್ಸಿ ಮಾಡ್ಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ತುಪ್ಪ, ಪಲಾವ್ ಎಲೆ ಇತ್ತು ನಮ್ಮ ಗಿಡದಲ್ಲಿ, ಮತ್ತು ಚಕ್ಕೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಎಲ್ಲ ತರಕಾರಿ ಹಾಕ್ಕೊಂಡು ಹುರ್ಕೊಳ್ಳೋದು. ಮತ್ತು ಕಡ್ದಿಟ್ಟದನ್ನು ಪುದೀನ ಎಲ್ಲ ಮಿಶ್ರಣ ಉಂಟಲ್ಲ ಅದನ್ನೆಲ್ಲ ಹಾಕಿ ಹಸಿ ವಾಸನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಬಂದು ಪುದೀನ ಪೇಸ್ಟ್ ಹಾಕ್ಕೊಂಡಿದ್ದೇನೆ, ಮತ್ತು ಟೊಮೊಟೊ, ಬಟಾಟೆ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಮಶ್ರೂಮನ್ನು ಕ್ಲೀನ್ ಮಾಡಿ ತೊಳೆದಿಟ್ಟದನ್ನು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಅರಿಶಿಣ, ಪೆಪ್ಪರ್, ಪುಲಾವ್ ಮಸಾಲ ಇಲ್ಲ ಬಿರಿಯಾನಿ ಮಸಾಲ, ಮೊಸರು, ಉಪ್ಪು, 2 ಲೋಟ ಸೋನಾ ಮಸೂರಿ ತೊಗೊಂಡಿದ್ದೇನೆ. ಸೊ 2 ಲೋಟ 4 ಲೋಟ ನೀರು ಹಾಕಿ 3 ವಿಷಲ್ ತಗೊಂಡ್ರೆ
ಹಾಗೆ ಬಿಟ್ಟು ಬಿಡಬೇಕು. ಸೂಪರ್. ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿಯ ಪಲಾವ್ ರೆಡಿ. ಸೂಪರ್ ಆಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಇದೆಲ್ಲ ಆಯ್ತಲ್ಲ, ದೇವಸ್ಥಾನಕ್ಕೆ ಹೋಗು ಅಂತೇಳಿ ನಾವಿಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ದೂರ ಉಂಟು, ಬೆಳಂಕಿಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡಿ ಮಂಗ ಇದಕ್ಕೆ ಜಾರ್ತದೆ, ಆಚೆ ಹೋಗಕ್ಕೆ ಆಗ್ತಿಲ್ಲ. ಫೋಟೋ ಹೀಗೆ ಮಾಡಿದ್ರು ನೋಡಿ ಮಾಡಿದ್ರು. ಮೊದಲು ಬೇರೆ ಇತ್ತು, ಲಾಸ್ಟ್ ಇಯರ್ ಎಲ್ಲ ದೇವಸ್ಥಾನ ತೆಗೆದು ಪುನಃ ಬೇರೆ ಮಾಡಿದ್ದು. ಇಲ್ಲಿ ಅಪ್ಪ ಶಿವೆ ಎಲ್ಲ ಇರ್ತದೆ ಬೇರೆ ದಿನ, ಏಕಾದಶಿ ಆ ದಿನ, ಹಾಗಾಗಿ ಏನು ಇರಲಿಲ್ಲ. ಜಸ್ಟ್ ಪೂಜೆ ನೋಡ್ಕೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಆಯಿತಾ. ಇಲ್ಲಿ ನೋಡಿ ಫುಲ್ ಫ್ಯಾಮಿಲಿ ಉಂಟು ಮಂಗಗಳದ್ದು. ಅಲ್ಲ
ಮಂಕಿ. ಇಲ್ಲಿ ನೋಡಿ ಮಂಗ ಮೇಲ್ಗಡೆ ಏನ್ ತೆಗಿತಾ ಬೆನ್ ತುರಿಸ್ತದೆ ಅಂತ ಮಾಡ್ತಾ ಉಂಟು. ಎಷ್ಟೋ ಹೊತ್ತು ಹಾಗೆ ಇತ್ತು. ಮಂಗಗಳು ಏನು ಇದು ನೋಡಲಿ. ಎಲ್ಲ ಕಡೆ ಮಂಕಿಗಳೇ. ದೇವಸ್ಥಾನದಲ್ಲೆಲ್ಲ ಪೂಜೆ ನೋಡಿಕೊಂಡು ನೆಕ್ಸ್ಟ್ ನಾವು ಕ್ಲಿನಿಕ್ಕಿಗೆ ಹೋದ್ವಿ. ಅವಳದು ಕಣ್ಣು ನೋವು ಅಂತ ಹೇಳಿದ್ರಲ್ಲ, ಡ್ರಾಪ್ಸ್ ಕೊಟ್ಟರು. ಅಲ್ಲಿಂದ ಮನೆಗೆ ಹೋದ್ವಿ.